ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಮ್ಮ ನರ್ಸರಿ ಬಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ. ಸೊ ನೀವೀಗೇನು ನೋಡ್ತಿದ್ದೀರಾ, ಇದು ಬಂದು ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಂತಾರೆ ಹಾಗೂ ರುದ್ರಾ ರೆಡ್ ಅಂತಾರೆ. ದಯವಿಟ್ಟು ಬೀಟ್ರೋಟ್ ಸೀಬೆ ಅಂತ ಇನ್ನೊಂದು ಬರ್ತದೆ, ಅದು ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಅದಕ್ಕೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ತುಂಬ ಜನ ಈ ಗಿಡ ಅಂತ ಹೇಳ್ಬಿಟ್ಟು ಬೀಟ್ರೋಟ್ ಸೀಬೆ ಕೊಡ್ತಾ ಇದ್ದಾರೆ ನಿಮಗೆ, ಹಳೆ ನಾಟಿ ವೆರೈಟಿ ಸೀಬೆ. ಇದಕ್ಕೂ ಡಿಫ್ರೆನ್ಸ್ ಯಾವ ಥರ ಕಂಡು ಹಿಡಿಯೋದು ಅಂದರೆ ನೋಡಿ, ಇದು ತುಂಬ ಅಗ್ಗಲವಾಗಿ ಬರುತ್ತೆ. ಎಲೆ ಎಷ್ಟು ಅಗಲ ಬರುತ್ತೆ ಅಂದರೆ ತಿಕ್ನೆಸ್ಸು ರೆಡ್ ಡೈಮಂಡ್ ಬರುತ್ತಲ್ಲ ಆ ಥರ ತಿಕ್ನೆಸ್ ಬರುತ್ತೆ. ಕಲರು ಅಷ್ಟೇ ಒಂಥರ ಈ ಥರ ಕಲರ್ ಬರುತ್ತೆ, ಗ್ರೀನಿಂದ ಸ್ವಲ್ಪ ಮೆರೂನ್ ಕಲರ್ ಥರ ಬರುತ್ತೆ. ಅಗಲ ಇರುತ್ತೆ, ತಿಕ್ನೆಸ್ ದಪ್ಪ ಇರುತ್ತೆ. ನೀವು ನೋಡ್ಬೋದು ಎಲೆದು ತಿಕ್ನೆಸ್ ಇದೆಯಲ್ಲ, ತುಂಬ ದಪ್ಪ ಬರುತ್ತೆ. ಇದು ಬಂದು ಒರಿಜಿನಲ್ಲು ಜೆನ್ಯೂನ್ ಪ್ಲ್ಯಾಂಟ್ಸು, ಆರಾಧ್ಯ ನರ್ಸರಿದು. ನಮ್ಮದೇ ಸ್ವಂತ ಮದರ್ ಪ್ಲ್ಯಾಂಟಿಂದ ತಯಾರಿಸಿರ್ತಕ್ಕಂಥ ಪ್ಲ್ಯಾಂಟ್ಸ್ ಇದು. ಸೊ ಇದ್ರ ಮದರ್ ಪ್ಲ್ಯಾಂಟ್ ಒರಿಜಿನಲ್ ಬಂದು ನಾವು ಥೈಲ್ಯಾಂಡಿಂದ ತರಿಸಿರ್ತಕ್ಕಂಥದ್ದು. ನಾನೊಂದು ಗಿಡ ನಿಮಗೆ ಮೇಲೆತ್ತಿ ತೋರಿಸ್ತೀನಿ ಯಾವ ಥರ ಇರ್ತದೆ ನಮ್ಮ ಗಿಡಗಳು ಅಂತ. ನೋಡಿ, ತುಂಬ ಅದ್ಭುತವಾಗಿದೆ. ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ. ಸೊ ಸರಿಸುಮಾರು ಒಂದು 2 ಅಡಿ 2.5 ಅಡಿ ಈ ಥರ ಇದೆ ಗಿಡಗಳು. ಸೊ ಇದೆಲ್ಲ ಆಲ್ರೆಡಿ ಸುಮಾರು ಸೇಲ್ಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಕರ್ನಾಟಕದಲ್ಲಿ ಮೊದಲನೇ ಬಾರಿ ಸೇಲ್ಸ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ನರ್ಸರಿ ಅಂತಕ್ಕಂಥ ಅಂದರೆ ಹೋಲ್ಸೇಲ್ನಲ್ಲಿ. ರಿಟೇಲ್ನಲ್ಲಿ 1-2 ಕೊಡ್ಬೋದು. ನಾವು ಆಲ್ರೆಡಿ ಹೋಲ್ಸೇಲ್ನಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾನೊಂದು ವಿಡಿಯೋ ಕೂಡ ಅಟ್ಯಾಚ್ ಮಾಡ್ತೀನಿ. ನಮ್ಮ ಕಸ್ಟಮರ್ ಆಲ್ರೆಡಿ ಪ್ಲ್ಯಾಂಟಿಂಗ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ತುಂಬ ನೆಗೆಟಿವ್ ಅಪಪ್ರಚಾರ ಆಗ್ತಾಯಿದೆ, ತಳಿ ಚೆನ್ನಾಗಿಲ್ಲ, ಕ್ಲಿಕ್ ಆಗಲ್ಲ ಅಂತ. ಬಟ್ ಖಂಡಿತ ಹೇಳ್ತೀನಿ, 2 ವರ್ಷದ ನಂತರ ಎಲ್ಲೆಲ್ಲೂ ಮಾರ್ಕೆಟ್ನಲ್ಲಿ ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಥವಾ ರುದ್ರಾ ರೆಡ್ದೇ ಹವಾ ಆಗಿರುತ್ತೆ. ಸೊ ಯಾವುದೇ ತಳಿಗಳು ಸ್ಟಾರ್ಟಿಂಗಲ್ಲಿ ಬಂದಿದ ತಕ್ಷಣ ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಸೈಕಾಲಜಿ ಪ್ರಕಾರ, ನಾನು ಇದುವರೆಗೂ ನಮ್ಮ ಕರ್ನಾಟಕದ ರೈತರು ಸೈಕಾಲಜಿ ಪ್ರಕಾರ, ಯಾರೋ ಒಬ್ಬರು ಯೂಟ್ಯೂಬ್ನಲ್ಲಿ ಒಂದು ಗಿಡ ತಂದು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ನಂಬ್ತಾರೆ, ಚೆನ್ನಾಗಿಲ್ಲ ಅಂದರೆ ನಂಬ್ತಾರೆ. ಸೊ ಈಗ ಜಪಾನೀಸ್ ರೆಡ್ ಡೈಮಂಡ್ ಬಂತು, ಬೀಜ ಇಲ್ಲ, ಇದು ಸೀಡ್ಲೆಸ್ಸು ಚೆನ್ನಾಗಿದೆ ಅಂತಂದ್ರೆ ತುಂಬ ಜನ ನಂಬಿ ತುಂಬ ಜನ ಹಾಕಿದ್ರು. ಚೆನ್ನಾಗಿ ಇದೆ, ಅದು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಬರೋಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ವೆರೈಟಿ. ಬಟ್ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಕೆಲವರು ಸೋರ್ಸಿಂಗ್ ಇಲ್ದವರು ಮಿಸ್ಗೈಡ್ ಮಾಡ್ತಾಯಿದ್ದಾರೆ, ತಳಿ ಚೆನ್ನಾಗಿಲ್ಲ ಅಂತ. ಸೊ ಇದು ಫ್ರೂಟಿಂಗ್ ನಮ್ಮದು ಬರ್ತಾ ಇದೆ ನಮ್ಮ ತೋಟದಲ್ಲಿ. ನಾನು ನಿಮಗೆ ಇಷ್ಟರಲ್ಲೇ ಫ್ರೂಟಿಂಗ್ದು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಒಂದು 50 ಗ್ರಾಮ್ ಬಂದಿದೆ ಕಾಯಿ. ಸರಿಸುಮಾರು ಒಂದು 15-20 ದಿವಸದ ನಂತರ ಕಾಯಿ ಕಲರ್ ನಾನು ತೋರಿಸ್ತೀನಿ. ನಾವು ನಾರ್ಮಲ್ ಬ್ಯಾಗಿಂಗೇ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಕಲರ್ ತುಂಬ ಚೆನ್ನಾಗೇ ಬರುತ್ತೆ, ಆ ಹೋಪ್ ನನ್ನಲ್ಲಿದೆ. ಸೊ ಕಾಯಿ ಬಂದಮೇಲೆ ನಾನು ಅದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಂತರದಲ್ಲಿ ನಮ್ಮ ಕರ್ನಾಟಕ ಆಗಲಿ ಇಂಡಿಯಾದಲ್ಲಾಗಲಿ ಹೊಸ ತಳಿ ಬಂದು ಹೊಸ ಥರ ಬಂತು ಅಂದರೆ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊತಾರೆ ಅದನ್ನು. ಯಾಕೆಂದರೆ ಇದು ಅದ್ಭುತವಾಗಿದೆ ಸೀಡ್ಲೆಸ್ ವೆರೈಟಿ. ಒಂದು ಕಲರ್ ಬಂದು ಹೊಸ ಥರದ ಕಲರು. ಸೊ ಇದು ಬಂದು ಎಕ್ಸಾಟಿಕಾಗಿ ಬರುತ್ತೆ. ಸೊ ಇದು ಥೈಲ್ಯಾಂಡ್ ವೆರೈಟಿ ಆಗಿರೋದ್ರಿಂದ ಕಂಪ್ಲೀಟ್ ಇದು ಎಕ್ಸಾಟಿಕಾಗಿ ಬರುತ್ತೆ. ಜಪಾನೀಸ್ ರೆಡ್ ಡೈಮಂಡ್ ಪಕ್ಕದಲ್ಲೇ ಇದೆ ನೋಡಿ. ಆ ಎಲೆಗೂ ಈ ಎಲೆಗೂ ಕಲರ್ ವ್ಯತ್ಯಾಸ ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ. ಸೊ ಇದು ಬಂದು ಎರಡೂ ಒರಿಜಿನಲ್ ಪ್ಲ್ಯಾಂಟ್ಸೇ. ಸೊ ಏನೂ ನಿಮ್ಗೆ ವ್ಯತ್ಯಾಸ ಇರೋದಿಲ್ಲ. ಸೊ ತುಂಬ ಅಪಪ್ರಚಾರಕ್ಕೆ ತಲೆ ಕೊಡೋಕ್ಕೆ ಹೋಗಬೇಡಿ. ಜಾಸ್ತಿ ಹಾಕ್ಕೊಳ್ಳಿ ಅಂತ ನಾನೂ ಹೇಳಲ್ಲ, ಆದರೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಹಾಕ್ಕೊಳ್ಬೋದು. ಯಾಕೆಂದರೆ ತುಂಬ ಒಳ್ಳೆ ವೆರೈಟಿ ಇದು. ಸೊ ಇದು ನಾನು ತಿಂದಿದ್ದೀನಿ ಪರ್ಸ್ನಲಿ. ನನ್ನ ಒಪಿನಿಯನ್ ಏನಂದರೆ ತುಂಬ ಚೆನ್ನಾಗಿದೆ. ರೆಡ್ ಡೈಮಂಡ್ ಥರನೇ ಬರುತ್ತೆ, ಆಚೆಗಡೆನೂ ತುಂಬ ಅಟ್ರಾಕ್ಟಿವ್ ಆಗಿದೆ. ಕಲರ್ ಡಿಫ್ರೆಂಟ್ ಇರೋದ್ರಿಂದ ಮಾರ್ಕೆಟಲ್ಲಿ ಓಡೇ ಬಿಡುತ್ತೆ. ಯಾಕೆಂದರೆ ಒಂದೇ ಥರ ಕಲರು ಇಷ್ಟು ದಿನ ಎಲ್ಲರೂ ತಿಂದಿದ್ರು. ಈಗ ಒಂದು ಹೊಸ ಕಲರ್ ಬಂದಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ಜನ ಅಕ್ಸೆಪ್ಟ್ ಮಾಡ್ಕೊತಾರೆ. ಅದು ಹೋಪ್ ನಮಗಿದೆ. ನಾವು ಇದ್ರ ಮೇಲೆ ತುಂಬಾ ಇನ್ವೆಸ್ಟು ಮಾಡಿದ್ದೀವಿ, ತುಂಬಾ ಖರ್ಚು ಮಾಡಿದ್ವಿ, ತುಂಬಾ ಹೋಪ್ ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ, ಹಾಗೇ ಆಗುತ್ತೆ. ಸೊ 2-3 ಇಯರ್ಸ್ ಆದಮೇಲೆ ಬೇಕಾದ್ರೆ ಈ ವಿಡಿಯೋನ ರಿಪೀಟ್ ತೆಗೆದು ನೋಡಿ ನೀವು. ನನ್ನ ಚಾನಲಲ್ಲಿ ಇದ್ದೇ ಇರುತ್ತೆ, ಯುವ ರೈತ ಯೂಟ್ಯೂಬ್ ಚಾನಲ್ನಲ್ಲಿ. ಖಂಡಿತವಾಗ್ಲೂ ಮಾರ್ಕೆಟ್ನ ಇದು ಕೂಡ ರೂಲ್ ಮಾಡುತ್ತೆ, ಸರಿನಾ? ಯಾಕೆಂದರೆ ಅದ್ಭುತವಾಗಿದೆ, ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿದೆ. ಮತ್ತು ಇದು ಕಾಯ್ದು ಶೇಪು ಕಲರ್ ಚೆನ್ನಾಗಿದೆ, ಸೈಜ್ ಚೆನ್ನಾಗಿದೆ, ಮತ್ತು ತಿನ್ನೋಕ್ಕೆ ರುಚಿ ಚೆನ್ನಾಗಿದೆ. ಅಂದರೆ 100% ಅದು ಮಾರ್ಕೆಟಲ್ಲಿ ಹೋಗುತ್ತೆ. ಈಗ ಜಪಾನೀಸ್ ರೆಡ್ ಡೈಮಂಡು ಸ್ಟಾರ್ಟಿಂಗಲ್ಲಿ ಮಾರ್ಕೆಟ್ ಇಲ್ಲ, ಎಲ್ಲ ಯಾರು ತೊಗೊಳಲ್ಲ, ಹಾಕಕ್ಕೆ ಹೋಗಬೇಡಿ. ತೈವಾನ್ ಪಿಂಕೆ ಹಾಕಿ, ತೈವಾನ್ ವೈಟೇ ಹಾಕಿ, ಅದಕ್ಕೆ ಮಾರ್ಕೆಟ್ ಇಲ್ಲ ಅಂತಿದ್ರು. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲರೂ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಡೆಲ್ಲಿಗೆ ಕೊಡ್ತಾಯಿದ್ದಾರೆ, ಬೆಂಗಳೂರಿನಲ್ಲೆಲ್ಲ 120, 130, 200ವರೆಗೂ ಹೋಗ್ತಿದೆ. ಸೊ ಅದೇ ರೀತಿ ಇದಕ್ಕೆ ಕೂಡ ಒಳ್ಳೆ ಮಾರ್ಕೆಟ್ ಕೂಡ ಬರುತ್ತೆ. ಫಸ್ಟ್ ಯಾರು ಹಾಕಿರ್ತಾರೋ ಅವ್ರಿಗೆ ಒಳ್ಳೆ ಹೆಸರು ಕೂಡ ತಂದು ಕೊಡುತ್ತೆ ಈ ತಳಿ, ಯಾಕೆಂದರೆ ಅಷ್ಟು ಅದ್ಭುತವಾಗಿದೆ. ಸೊ ಈ ಥರ ಗಿಡಗಳು ಕೂಡ ಅಷ್ಟೇ ನಮ್ಮ ಹತ್ರ ತುಂಬ ಅದ್ಭುತವಾಗಿರ್ತಕ್ಕಂಥ ಗಿಡಗಳು ಅವೈಲೇಬಲ್ ಇದ್ದಾವೆ. ಸೊ ಆಲ್ರೆಡಿ ನಮ್ಮದು ಸುಮಾರು ಒಂದು 200-300 ಗಿಡ ಸೇಲ್ ಕೂಡ ಮಾಡಿದ್ದೀವಿ. ಅದು ಕಾರ್ನಲ್ಲೆಲ್ಲ ಡೆಲಿವರಿ ಕೊಟ್ಟಿರೋದೆಲ್ಲ ನಾನು ವೀಡಿಯೋಸ್ ಅಟ್ಯಾಚ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಈಗ ಒಂದು 200 ಗಿಡ ಅಷ್ಟೇ ಅವೈಲೇಬಲ್ ಇದೆ. ಸೊ ಇದು ಕೂಡ ಈಗ ಬೇಗನೆ ಸೋಲ್ಡ್ ಔಟ್ ಆಗುತ್ತೆ. ನಾನು ಸ್ವಲ್ಪ ಪ್ಲ್ಯಾಂಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು 10-15 ದಿವಸದಲ್ಲಿ ಸರಿಸುಮಾರು ಒಂದು 300-400 ಗಿಡ ಬರ್ತಕ್ಕಂಥ ಸಾಧ್ಯತೆ ಇದೆ.
ಯಾಕಂದರೆ ನಮ್ಮದೇ ಓನ್ ಗ್ರಾಫ್ಟಿಂಗ್ ಆಗಿರೋದ್ರಿಂದ ನಮ್ಮ ಮದರ್ ಪ್ಲ್ಯಾಂಟ್ದು ಕಸಿ ಕಟ್ತಿರೋದು ಮದರ್ ಪ್ಲ್ಯಾಂಟ್ದು ಎಲ್ಲನೂ ಇದೇ ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಇಲ್ಲಾಂದರೆ ಅದೊಂದು ಸಪ್ರೇಟ್ ವೀಡಿಯೋ ಕೂಡ ನಾನು ಮಾಡ್ತೀನಿ. ಸೊ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂತಹ ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಥವಾ ರುದ್ರಾ ರೆಡ್ ಬೇಕಾದ್ರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಆನಂತರದಲ್ಲಿ ರೆಡ್ ಡೈಮಂಡ್ ಕೂಡ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಇದೆಲ್ಲ ರೆಡ್ ಡೈಮಂಡು, ಸರಿನಾ. ಇದೇ ಥರ ರೆಡ್ ಡೈಮಂಡ್ ಗಿಡ ಬೇಕಾದ್ರೂ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ರೆಡ್ ಡೈಮಂಡ್ ಕೂಡ ಎಕ್ಸಲೆಂಟಾಗಿರತಕ್ಕಂಥ ಗಿಡಗಳಿದ್ದಾವೆ ನೋಡಿ. ಇದು ಬಂದು ರೆಡ್ ಡೈಮಂಡು ವಿತ್ ಲಾಕಿಂಗ್ಸ್ ಆಲ್ರೆಡಿ ಓಪನ್ ಆಗ್ತಿದ್ದಾವೆ. ರೆಡ್ ಡೈಮಂಡ್ ಕೂಡ ಎಕ್ಸಲೆಂಟ್ ಆಗಿದೆ. ಸೊ ತುಂಬ ಅವೈಲೇಬಲ್ ಇದೆ. ಸೊ ಯಾವುದೇ ಗಿಡಗಳು ಬೇಕಾದ್ರೂ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ ಸೋಲ್ಡ್ ಔಟ್ ಆಗ್ತಾ ಬಂದಿದೆ. ಸೊ ಇವಾಗ ಹೊಸದಾಗಿ ಸ್ಟಾಕ್ಸ್ ಬರುತ್ತೆ. ಈಗ ಲಿಮಿಟೆಡ್ ಅವೈಲಬಿಲಿಟಿ ಇರೋದು ಬಂದು ಜಪಾನೀಸ್ ಬ್ಲ್ಯಾಕ್ ಡೈಮಂಡು. ಯಾರಾದ್ರು ಬೇಕಾದ್ರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಇದು ಕೂಡ 6 ರಿಂದ 7 ತಿಂಗಳಿಗೆ ಫ್ಲವರಿಂಗು ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಫ್ಲವರಿಂಗ್ ಬಂದಿತ್ತು, ನಾವೇ ಎಲ್ಲ ತಿನ್ನಿಂಗ್ ಮಾಡಿದ್ದೀವಿ, ಯಾಕಂದರೆ ಗಿಡ ಇನ್ನೂ ಸ್ವಲ್ಪ ಬೆಳೀಲಿ ಅಂತ. ಸೊ ಆಲ್ರೆಡಿ ಈ ಗಿಡ ನಮ್ಮ ಹತ್ರ ಬಂದಾಗ ಬರೀ ಅರ್ಧ ಅಡಿ ಇತ್ತು. ಇವಾಗ ಏನಿಲ್ಲ ನಾನು 1.5 ಅಡಿ 2 ಅಡಿ ಬೆಳೆಸಿದ್ದೀವಿ. ನಾನು ಸೈಡ್ ಫೋಸ್ ತೋರಿಸ್ತೀನಿ, ನೋಡ್ಬೋದು ನೋಡಿ. ಯಾವತ್ತೂ ಈ ಥರ ಗಿಡಗಳನ್ನ ಮೇಲಿಂದ ನೀರು ಕೊಡಬಾರ್ದು. ನಾವೀಗ ಕೆಳಗಡೆ ನೀರು ನಿಲ್ಲಿಸಿದ್ದೀವಿ ನೋಡಿ. ಆ್ಯಕ್ಚುಲಿ ಮಳೆ ಬಂದು ನ್ಯಾಚುರಲಾಗಿ ನೀರು ನಿಂತಿರೋದಿದು. ಸೊ ಈ ರೀತಿಯೇ ನಿಲ್ಲಿಸ್ಬೇಕು ಇದನ್ನು, ಸರಿನಾ. ಸೊ ತುಂಬ ಅದ್ಭುತವಾಗಿದೆ ಕ್ವಾಲಿಟಿ. ಗಿಡಗಳು ತುಂಬ ಶೈನಿಂಗ್ ಆಗಿದ್ದಾವೆ, ಹೆಲ್ದಿ ಆಗಿದ್ದಾವೆ, ಎಲೆ ಉದುರಿಲ್ಲ. ಮತ್ತು ಅದು ನಿಮಗೆ ಝೂಮ್ ಮಾಡ್ತೀನಿ, ಲಾಕಿಂಗ್ಸ್ ಕೂಡ ಬಂದಿದೆ, ಬ್ರಾಂಚಸ್ ಕೂಡ ಓಪನ್ ಆಗ್ತಿದೆ. ತುಂಬ ಅದ್ಭುತವಾಗಿದೆ ಕ್ವಾಲಿಟಿ. ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂತಹ ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಗಿಡ ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು, ಶುಭ ದಿನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.